ಹಾಯ್ ಫ್ರೆಂಡ್ಸ್, ನಮಸ್ಕಾರ. SCM ಡಾಟ್ 377ಗೆ ತಮಗೆಲ್ಲ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಚಿತ್ರದುರ್ಗದ ಕೋಟೆಯನ್ನು ತೋರಿಸ್ತಾ ಇದ್ದೆ. ಅದರಲ್ಲಿ ತೋರಿಸಿದಷ್ಟು ಭಾಗ ಬಿಟ್ಟು ಇನ್ನುಳಿದ ಭಾಗವನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಇಂದಿನ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಪಾರ್ಟ್ 1 ಚಿತ್ರದುರ್ಗ ಕೋಟೆಯ ವಿಡಿಯೋನ ಬನ್ನಿ ಉಳಿದಂಥ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4ನೇ ಸುತ್ತಿನ ಕೋಟೆ ಬಾಗಿಲನ್ನು ದಾಟ್ಕೊಂಬಂದರೆ ನಮಗಿಲ್ಲಿ ಏಕನಾಥೇಶ್ವರಿ ದೇವಿಯ ಪಾದ ಮುದ್ರಿಕೆಗಳು ಸಿಗುತ್ತೆ. ಆ ಮುದ್ರಿಕೆಗಳಿಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಬಂದರೆ ನಮಗೆ ಗಣೇಶ ಗುಡಿ ಸಿಗುತ್ತೆ. ಇಲ್ಲಿ ಇದು ಬಂದು ಮೇಲುದುರ್ಗದ ಗಣೇಶ ಗುಡಿ ಅಂತಲೇ ಹೇಳಬಹುದು. ನಾವು ಇಂದಿನ ವಿಡಿಯೋದಲ್ಲಿ ಏನು ನೋಡಿದ್ವಲ್ಲ ಅಲ್ಲಿವರೆಗೂ ಕೆಳದುರ್ಗ ಅಂತಲೇ ಹೇಳ್ತಾರೆ. ಅದೀಗ ಚಿತ್ರದುರ್ಗವಾಗಿದೆ. ಇದು ಮೇಲುದುರ್ಗ, 2 ಭಾಗಗಳಾಗಿ ಮಾಡಲಾಗಿದೆ. ಇಲ್ಲೇ ಗಣೇಶ ಗುಡಿ ನೋಡ್ಬೋದು. ಹಾಗೆ ಗಣೇಶ ಗುಡಿಯ ಮುಂದೆನೇ ಪಕ್ಕದಲ್ಲಿ ಬಲಗಡೆಗೆ ಬಂದರೆ ನಾವಿಲ್ಲಿ ಗರಡಿ ಮನೆಯನ್ನು ನೋಡಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಬಾಗಿಲಿಲ್ಲ, ಇಷ್ಟು ಕಿಂಡಿ ಥರ ಜಾಗ ಇದೆ. ಇದೇನಪ್ಪ ಅಂತಂದರೆ ಹಿಂದಿನ ಕಾಲದ ಜನರಿಗೆ ದೈಹಿಕ ಸದೃಢತೆ ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿತ್ತು. ಅದಕ್ಕೋಸ್ಕರ ಈ ಕಿಂಡಿ ಒಳಗೆ ಬರೋದಕ್ಕೆ ಯಾರಿಗೆ ಸಾಧ್ಯವಾಗುತ್ತೋ ಅವರು ದೈಹಿಕವಾಗಿ ಸದೃಢರಾಗಿದ್ದಾರೆ ಎಂದರ್ಥ. ಅದಕ್ಕೋಸ್ಕರ ಇಲ್ಲಿ ಇಷ್ಟು ಗರಡಿ ಮನೆಯ ಬಾಗಿಲನ್ನು ಮಾಡಲಾಗಿದೆ. ಹಾಗೆಯೇ ಆ ಕಾಲದಲ್ಲಿ ಬಂಡೆಯನ್ನು ಕೊರೆಯುವಂಥ ತಂತ್ರಜ್ಞಾನ ಕೂಡ ಅಳವಡಿಸಿಕೊಂಡಿರಲಾಗಿತ್ತು. ನೋಡಿ, ಇದು ಗಣೇಶ ಗುಡಿ. ಗಣೇಶ ಗುಡಿಯ ಹಿಂಭಾಗಕ್ಕೆ ಬಂದರೆ ನಾವು ಅಲ್ಲಿಯ ವ್ಯೂ ಇದು. ಇದು ಬಂದು ಆಮೆ ಆಕಾರದ ಬಂಡೆ. ಇಲ್ಲಿ ನೋಡಿ, ಗಣೇಶ ಗುಡಿ ಹಿಂಭಾಗದಲ್ಲೇ ಆನೆ ಆಕಾರದ ಬಂಡೆಗಲ್ಲನ್ನು ನಾವು ನೋಡಬಹುದು. ಹಾಗೇನೆ ಆ ಬಂಡೆಗಲ್ಲಲ್ಲೇ ಗಣೇಶನ ಮೂರ್ತಿಯನ್ನು ಕೆತ್ತಲಾಗಿದೆ. ಅದಕ್ಕೋಸ್ಕರ ಅದನ್ನು ಬಂಡೆಗಲ್ಲು ಗಣಪ ಅಂತಲೂ ಸಹ ಕರೆಯಲಾಗುತ್ತೆ. ಅದಿಷ್ಟನ್ನು ನೋಡಿಕೊಂಡು ನಾವು ಮುಂದೆ ಬಂದರೆ ಕೊನೆಯದಾಗಿ ನಮಗೆ ಏಕನಾಥೇಶ್ವರಿ ಬಾಗಿಲನ್ನು ಪ್ರವೇಶ ಮಾಡಿದ್ವಿ. ಇದು ಕೊನೆಯ ಸುತ್ತಿನ ಬಾಗಿಲು. ಏಕನಾಥೇಶ್ವರಿ ಬಾಗಿಲ ಮೂಲಕ ಒಳಗೆ ಬಂದರೆ ನಮಗೆ ಮೊದಲನೇದಾಗಿ ಉಯ್ಯಾಲೆ ಕಂಬ ಕಾಣುತ್ತೆ. ಹೀಗೆ ಎಡಗಡೆಗೆ ಹೋದರೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಅದು. ಇದು ಬಂದು ಉಯ್ಯಾಲೆ ಕಂಬ. ಹಾಗೆ ಇಲ್ಲಿ ದೀಪಸ್ತಂಭವನ್ನು ಸಹ ನಾವು ನೋಡಬಹುದು. ಇದು ಏಕನಾಥೇಶ್ವರಿ ದೇವಸ್ಥಾನದ ಎದುರುಗಡೆನೆ ಮಾಡಲಾಗಿದೆ. ಹೀಗೆ ಬಲಗಡೆಯಲ್ಲೇ ಕಾಣಿಸ್ತಕ್ಕಂಥದ್ದು ಏಕನಾಥೇಶ್ವರಿ ದೇವಸ್ಥಾನ. ಹೋಗೋಣ ಅಲ್ಲಿಗೂ. ಇಲ್ಲಿ ಬಂದು ಏನಾಗಿದೆಪ್ಪ ಅಂದರೆ, ಒಂದು ಕೋತಿ ಯಾರ್ದೋ ಒಬ್ರದ್ದು ಮೊಬೈಲ್ನ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಎಷ್ಟೇ ಪ್ರಯತ್ನ ಪಟ್ಟರು ಏನೇ ಮಾಡಿದರೂ ಕೂಡ ಆ ಫೋನನ್ನು ಕೊಡ್ತಾ ಇಲ್ಲ. ನೋಡೋದಕ್ಕೆ ಒಂದು ರೀತಿ ತಮಾಷೆಯಾಗಿ ಕಂಡ್ರು ಕೂಡ ಆದರೆ ಹುಷಾರಾಗಿರಬೇಕು. ಎಲ್ಲೇ ಯಾರೇ ಹೋಗಲಿ ಬ್ಯಾಗು, ಫೋನು ಹಾಗೆ ತಿಂಡಿ ವಸ್ತುಗಳಂತೂ ಇಟ್ಕೊಂಡಿದ್ರೆ ತುಂಬಾ ಹುಷಾರಾಗಿರಬೇಕು. ಮಕ್ಕಳ ಕೈಗೆ ಮಾತ್ರ ಏನು ಕೊಡಬೇಡ್ರಿ. ನೋಡ್ತಾ ಇರ್ಬೋದಲ್ಲಿ ಕೋತಿ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದೆ. ಅದು ಎಷ್ಟು ಕುಚೇಷ್ಟೆ ಮಾಡ್ತಾ ಇದೆ ಅಂದರೆ ಸಾಂಗ್ ಹಾಕ್ಕೊಂಡು ಕೇಳ್ತಾ ಇದೆ, ಅಲ್ಲದೆ ಕಾಲ್ ಮಾಡಿದರೆ ರಿಸೀವ್ ಮಾಡ್ತಾ ಇದೆ. ಅಷ್ಟು ಬುದ್ಧಿವಂತಿಕೆ ಇರುವಂಥ ಕೋತಿ. ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿತ್ತು ಅಂದರೆ 2 ರಿಂದ 3 ತಾಸು ಆಟ ಆಡಿಸಿದೆ ಅವ್ರನ್ನ ಫೋನ್ ಕೊಡದೆ. ಹಾಗೆ ಮೆಟ್ಲ ಮೇಲಿಂದ ಬಂದು ನಾವಿಲ್ಲಿಗ ಬಲ್ಗಡೆಗೆ ಇರ್ತಕ್ಕಂಥ ಏಕನಾಥೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇನಪ್ಪ, ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿ ಮೆಟ್ಲುಗಳು ಆ ಥರ ಎಲ್ಲ ದೇವಸ್ಥಾನಕ್ಕೆ ಬರೋದಕ್ಕೆ ಸರಿಯಾದ ದಾರಿ ಇರಲಿಲ್ವಂತೆ. ಈಗ ಕ್ರಮೇಣ ಕಾಲ ಕಳೆದಂತೆ ಸ್ವಲ್ಪ ಅಭಿವೃದ್ಧಿ ಹೊಂದಿ ನೀಟಾಗಿ ಮೆಟ್ಲುಗಳನ್ನು ಮಾಡಲಾಗಿದೆ. ದೇವಸ್ಥಾನ ಬಾಗಿಲಾಕಿತ್ತು. ಮಂಗಳವಾರ ಮತ್ತು ಶುಕ್ರವಾರ ಹೋದರೆ ನಿಮಗೆ ದೇವಿ ದರ್ಶನ ಸಿಗುತ್ತೆ. ಪ್ರತಿ ವಾರ ಮಂಗಳವಾರ ಶುಕ್ರವಾರ ಅದ್ದೂರಿಯಾಗಿ ಪೂಜೆ ಎಲ್ಲ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ. ಹಾಗೆ ಸುತ್ತ ಒಂದು ವ್ಯೂ ತೋರಿಸ್ತಾ ಇದ್ದೀನಿ.
ಹಾಗೆಯೇ ನಾವೇನು ಮುಂಚೆ ಪಾದ ಮುದ್ರಿಕೆ ನೋಡ್ಕೊಂಬಂದ್ವಲ್ಲ, ಅದೇನಪ್ಪ ಅಂತಂದರೆ ದೇವಸ್ಥಾನಕ್ಕೆ ಬರಲಿಕ್ಕೆ ಹಿಂದಿನ ಕಾಲದ ಜನರಿಗೆ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಪಾದಗಳನ್ನ ಅಲ್ಲಿ ತೊಗೊಂಡೋಗ್ಬಿಟ್ಟು ಇಡಲಾಗಿದೆ. ಅಂದರೆ ಜನರು ಬಂದರೆ ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಆಗಿನ ಕಾಲಕ್ಕೆ ಮಾಡಲಾಗಿತ್ತು. ಹಾಗೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪುಟಾಣಿ ಕೋತಿ ಮರಿ ಇತ್ತು, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇತ್ತು. ಹಾಗೆ ಸ್ವಲ್ಪ ಸಿಟಿ ವ್ಯೂ ಕೂಡ ಕಾಣಿಸ್ತಾ ಇದೆ, ನೋಡ್ತಾ ಇರಬಹುದು. ಹಾಗೆ ನಾವು ಅಲ್ಲಿ ನೋಡಿದರೆ ಜಾರ್ ಬಂಡೆ ಥರ ಒಂದು ಬಂಡೆಗಳನ್ನ ನೋಡಬಹುದು. ಅಲ್ಲಿ ಕುದುರೆ ಹೆಜ್ಜೆ ಮತ್ತು ಆನೆ ಹೆಜ್ಜೆಗಳಿದ್ದಾವೆ. ಅದರ ಮೂಲಕ ಹೋದರೆ ತುಪ್ಪದ ಕೊಳವನ್ನು ನಾವು ತಲುಪಬಹುದು. ನೋಡಿ, ಇಲ್ಲಿ ಸಹ ಒಬ್ಬರು ಬ್ಯಾಗ್ ಇಟ್ಟು ಕುತ್ಕೊಂಡಿದ್ದಾರೆ ಕೆಳಗಡೆ. ಆ ಬ್ಯಾಗಲ್ಲಿ ಏನೇನಿದ್ದಾವೆ ಎಲ್ಲ ಐಟಮ್ಸ್ನ ತೆಗೆದು ನೋಡ್ತಾ ಇದೆ ಕೋತಿ. ಈ ರೀತಿ ತುಂಬಾ ತೊಂದರೆ ಕೊಡ್ತಾ ಇರ್ತವೆ. ಆದಷ್ಟು ಕೇರ್ಫುಲ್ಲಾಗಿ ಇರ್ರಿ. ಮಕ್ಕಳಿಗೆ ಏನಾನ ಕೈಯಲ್ಲಿ ಕೊಡಲೇಬೇಡ್ರಿ ಈ ಇದರಲ್ಲಿ ಬಂದ ಮೇಲೆ. ಹಾಗೆಯೇ ನಾವಿಲ್ಲಿ ನೋಡ್ತಾ ಇರ್ಬೋದು, ಹೋಕುಳಿ ಉಂಡನ ನೋಡ್ತಾ ಇದ್ದೀವಿ. ನಾವು ಹೋಗೋಕ್ಕೂ 2 ದಿನ ಮುಂಚೆನೇ ಅಲ್ಲಿ ಏಕನಾಥೇಶ್ವರಿ ಜಾತ್ರೆ ಆಗಿತ್ತು. ಹಾಗಾಗಿ ಎಲ್ಲ ಹೂವು ಮತ್ತು ಅರಶಿನ ಕುಂಕುಮದಿಂದ ಹೋಕುಳಿ ಕುಂಡನ ಅಲಂಕಾರ ಮಾಡಿದ್ದಾರೆ. ಇದು ಬಂದು ಜಾತ್ರೆಯಾಗಿ ಮರುದಿನ ಅಲ್ಲಿ ಹೋಕುಳಿನ ಆಡ್ತಾರೆ. ಅದ್ರ ಕುಂಡನೇ ಇದು ಹೋಕುಳಿ ಹೊಂಡ. ಇದು ಬಂದು ದೀಪಸ್ತಂಭ. ಇದೇನು ಕಲ್ಲುಗಳ ಥರ ಅಲ್ಲಲ್ಲೇ ಎಡ್ಸ್ ಮಾಡಿದ್ದಾರಲ್ಲ, ಅದ್ರ ಮೂಲಕ ಹತ್ಕೊಂಡು ಹೋಗಿ ಸ್ತಂಭದ ಮೇಲ್ಗಡೆ ದೀಪ ಹಚ್ತಾ ಇದ್ರಂತೆ. ಇದು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ. ಇಲ್ಲಿ ನಾವು ಗಾಳಿಗೋಪುರಗಳು, 2 ರೀತಿಯ ಗಾಳಿಗೋಪುರಗಳನ್ನು ನೋಡ್ತಾ ಇರ್ಬೋದು. ಇಲ್ಲಿ ಇದು ಮೊದಲನೆಯದು. ಎಷ್ಟೇ ಬಿಸಿಲಿದ್ರೂ ಕೂಡ, ಎಷ್ಟೇ ಸೆಕೆ ಇದ್ರೂ ಇಲ್ಲಿ ಬಂದ ಕೂಡಲೇ ಒಳ್ಳೆ ತಣ್ಣನೆಯ ಗಾಳಿ ಬರುತ್ತೆ, ತಂಪು ಅನಿಸುತ್ತೆ, ಮನಸ್ಸಿಗೆ ಹಿತವಾಗುತ್ತೆ. ಅಷ್ಟು ತಣ್ಣಗೆ ಗಾಳಿ ಬೀಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಗಾಳಿಗೋಪುರ ಅಂತ ಹೇಳ್ತಾರೆ. ನಾವು ನಾರ್ಮಲ್ ಹೊರಗಿನ ಟೆಂಪ್ರೇಚರ್ ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ಇಲ್ಲಿ ಸರಿಯಾದ ಮೆಟ್ಟಿಲುಗಳಿಲ್ಲ, ಈ ರೀತಿ ಜಾರ್ ಬಂಡೆ ಥರ ಇದೆ. ಹಾಗೆ ಇಟ್ಕೊಳ್ಳೋದಕ್ಕೆ ಸೈಡಲ್ಲೆಲ್ಲ ಕಬ್ಬಿಣದ ಪೈಪ್ಗಳನ್ನು ಹಾಕಲಾಗಿದೆ. ಇಟ್ಕೊಂಡು ನಾವು ಅಲ್ಲಿ ಸ್ವಲ್ಪ ಹತ್ಕೊಂಡು ಮೇಲೆ ಬರಬೇಕು. ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಕೆಲವು ಮೆಟ್ಟಿಲುಗಳು ಇದ್ದಾವೆ. ಹಾಗೆ ಸ್ವಲ್ಪ ಜಾರ್ ಬಂಡೆ ಥರನೂ ಇದೆ. ಹತ್ತಿ ಮೇಲೆ ಬಂದರೆ ನಮಗೆ ಹಿಡಂಬೇಶ್ವರ ದೇವಸ್ಥಾನ ಸಿಗುತ್ತೆ. ನೋಡಿ, ಆಗಿನ ಕಾಲದ ಹಿಡಂಬೇಶ್ವರ ದೇವಸ್ಥಾನ. ಆ ದೇವಸ್ಥಾನದ ಎಡಭಾಗಕ್ಕೆ ಹೋದರೆ ನಮಗೆ ಸಿಟಿ ವ್ಯೂ ಕಾಣುತ್ತೆ. ಹಾಗೆ ಬಲಭಾಗಕ್ಕೆ ಹೋದರೆ ಕೋಟೆಯ ಅರ್ಧ ಭಾಗ ನಾವಲ್ಲಿ ಕಾಣಬಹುದು. ಈಗ ದೇವಸ್ಥಾನದ ಒಳಗೆ ಬಂದಿದ್ದೀವಿ. ಹಿಡಂಬೇಶ್ವರ ಏನೋ ರಾಕ್ಷಸ ಇದ್ದ, ಅವನು ಭೀಮನ ತಮ್ಮನಾಗಿದ್ದಂತೆ. ಅವನ ನೆನಪಿನ ಅರ್ಥ ಇಲ್ಲಿ ಹಿಡಂಬೇಶ್ವರ ದೇವಸ್ಥಾನವನ್ನು ಇಡಲಾಗಿದೆ ಅಂತ ಹೇಳ್ತಾರೆ. ಇದರ ಒಳಗಡೆ ಈಶ್ವರನ ಕೆತ್ತನೆಯನ್ನು ಮಾಡಲಾಗಿದೆ. ಮೂರ್ತಿ ಎಲ್ಲ ಕೆತ್ತನೆನೇ ಇರೋದಲ್ಲಿ. ಹಾಗೆ ಹೊರಗೆ ಬಂದರೆ ಈ ಕಡೆ ಎಡಭಾಗದಲ್ಲಿ ನಾವೇನು ಮುಂಚೆ ಹೇಳಿದ್ನಲ್ಲ ನಾನು, ಕೋತಿ ಫೋನ್ ತೊಗೊಂಡೋಗಿತ್ತು ಅಂತ ಹೇಳ್ಬಿಟ್ಟು, ಅದನ್ನು ಹೇಗೆ ಇಸ್ಕೊಳ್ಳೋದು ಅಂತ ಇಲ್ಲಿ ಒಂದಿಷ್ಟು ಜನರು ಎಲ್ಲ ಸೇರಿಕೊಂಡು ಟ್ರೈ ಮಾಡ್ತಾ ಇದ್ದಾರೆ. ಫೈನಲಿ ಫೋನ್ನ ಕೊಟ್ಟಿದೆ ಕೋತಿ. ನೋಡ್ತಾ ಇರ್ಬೋದು, ಹೋಗ್ತಾ ಇದೆ, ಎಷ್ಟು ರಾಜಾರೋಷವಾಗಿ ಹೋಗ್ತಾ ಇದೆ ನೋಡಿ. ಹಾಗೆ ನಾವು ದೇವಸ್ಥಾನದ ಬಲಗಡೆ ಬಂದಿದ್ದೀನಿ. ಇಲ್ಲಿ ಸಿಟಿ ವ್ಯೂನ ನಾವು ನೋಡಬಹುದು ಇಲ್ಲಿಂದ.
ನೋಡಿ ದುರ್ಗದ ಸಿಟಿ. ಹಾಗೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಇಲ್ಲಿಂದ ಸಹ ನಮಗೆ ಕುದುರೆ ಹೆಜ್ಜೆ ಹಾಗೆ ತುಪ್ಪದ ಕೊಳದ ದಾರಿ ಕಾಣಿಸ್ತಾ ಇದೆ. ತುಪ್ಪದ ಕೊಳ ಏಕೆ ಮಾಡಿದ್ರು ಅಂತ ಹೇಳಿದರೆ, ಆಗಿನ ಕಾಲದಲ್ಲಿ ಏನು ಚಾಕು ಕತ್ತಿ ಈ ರೀತಿ ಕಬ್ಬಿಣದ ಆಯುಧಗಳನ್ನು ಉಪಯೋಗಿಸ್ತಾ ಇದ್ರಲ್ಲ ಯುದ್ಧ ಮಾಡೋದಕ್ಕೆ, ಅವನ್ನ ತಿಂಗಳಾನ್ಗಟ್ಲೆ ಹಾಗೆ ಇಟ್ಟರೆ ತುಕ್ಕಿಡಿಯೋ ಚಾನ್ಸಸ್ ತುಂಬಾ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಅವ್ರು ಏನು ಮಾಡಿದರು, ಒಂದು ದೊಡ್ಡದಾದ ಕೊಳವನ್ನು ಕಟ್ಟಿಬಿಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ಅದರಲ್ಲಿ ಆಯುಧಗಳನ್ನು ಇಡ್ತಾ ಇದ್ರಂತೆ. ಈ ರೀತಿ ಇರಿಸೋದ್ರಿಂದ ತುಕ್ಕು ಹಿಡಿಯೋದನ್ನು ತಪ್ಪಿಸೋದು ಸಾಧ್ಯವಾಗ್ತಿತ್ತು. ನೋಡಿ ಕೋತಿಗಳು ಹೇಗೆ ಅಟ್ಯಾಕ್ ಮಾಡೋಕೆ ಬರ್ತಾ ಇದ್ದಾವೆ ಅಂತೇಳಿ. ಮೊಬೈಲು ಬ್ಯಾಗ್ಗಳನ್ನ ತುಂಬಾ ಹುಷಾರಾಗಿ ಇಟ್ಕೊಂಡು ಹೋಗಬೇಕು ಕೋಟೆ ಒಳಗೆ ಹೋದಾಗ. ಹಾಗೆ ಇಲ್ಲಿ ಚೌಕಾಬಾರದ ಮನೆಗಳನ್ನು ನಾವು ಕಾಣಬಹುದು. ಆಗಿನ ಕಾಲದಲ್ಲಿ ಟೈಮ್ ಪಾಸಿಗೆ ಆಡ್ತಾ ಇದ್ರು ಅಂತ. ಇದು ಬಂದು ಇನ್ನೊಂದು ಗಾಳಿ ಗೋಪುರ. ಇಲ್ಲಿನೂ ಅಷ್ಟೇ ತುಂಬಾ ತಣ್ಣಗೆ ಅನಿಸುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ತುಂಬಾ ಹಿತವಾಗಿತ್ತು ಈ ಸ್ಥಳ. ನೋಡಿ ಗಾಳಿ ಮಂಟಪ ಅಥವಾ ಗಾಳಿ ಗೋಪುರ. ಇಲ್ಲಿ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ನೀರು ಕುಡಿದು ಆ ಥರ ಎಲ್ಲ ಏನನ್ನ ತಿನ್ಕೊಂಡು ಸ್ವಲ್ಪ ಆಮೇಲೆ ನಾವು ಇನ್ನುಳಿದಂಥ ಕೋಟೆ ಭಾಗವನ್ನು ನೋಡಲಿಕ್ಕೆ ಹೋಗಬಹುದು. ಎಲ್ಲ ಕಲ್ಲಿನ ಕಂಬಗಳು ನೋಡಿ, ಅಷ್ಟು ವರ್ಷದಿಂದನೂ ಎಷ್ಟು ಭದ್ರವಾಗಿ ಇದ್ದಾವೆ ಅಂತ ಹೇಳಿ ಕಾಣಬಹುದು ಇಲ್ಲಿ. ಹಾಗೆ ನಾವು ಗಾಳಿ ಗೋಪುರದಿಂದ ಹೊರಗೆ ಬಂದರೆ ಇಲ್ಲಿ ಇದು ಬಂದು ಮುರುಘಾ ಮಠದ ಕಚೇರಿ ಇಲ್ಲಿತ್ತು ಆಗಿನ ಕಾಲದಲ್ಲಿ. ಈಗ ಏನು ಮಾಡಿದ್ದಾರೆ ಅಂದರೆ ಸಿಟಿ ಹೊರಗೆ ಮಾಡಿದ್ದಾರೆ. ಅಂದರೆ ದುರ್ಗದಿಂದ ದಾವಣಗೆರೆಗೆ ಹೋಗುವಂಥ ಮೇನ್ ರೋಡ್ ಪಕ್ಕದಲ್ಲೇ ನಾವು ದೊಡ್ಡದಾದ ಮುರುಘಾ ಮಠನ ಕಾಣಬಹುದು. ಪ್ರಸಿದ್ಧ ಮಠಗಳಲ್ಲಿ ಮುರುಘಾ ಮಠ ಕೂಡ ಒಂದು. ಮುರುಘಾ ಮಠ ಕಚೇರಿಯ ಪಕ್ಕದಲ್ಲಿನೇ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನವನ್ನು ನೋಡಬಹುದು. ಸಂಪಿಗೆ ಮರಗಳಿದ್ದ ಕಾರಣ ಇಲ್ಲಿ ಸಂಪಿಗೆ ಸಿದ್ದೇಶ್ವರ ಎಂದೇ ಹೆಸರಿಡಲಾಗಿದೆ. ಬನ್ನಿ ಒಳಗೆ ಹೋಗೋಣ. ದುರ್ಗದ ಕೋಟೆ ಒಳಗೆ ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಚಿತ್ರಗಳು ಒಂದೊಂದು ಇತಿಹಾಸವನ್ನು ಹೇಳುತ್ತೆ. ಅಷ್ಟು ಹಿಸ್ಟ್ರಿ ಇರುವಂತಹ ಇತಿಹಾಸ ಇರುವಂತಹ ಪ್ರಸಿದ್ಧ ಕೋಟೆ ಇದು. ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಅಲ್ಲಲ್ಲೇ ಗೈಡ್ಗಳಿರ್ತಾರೆ. ಅವರ ಸಹಾಯದಿಂದ ನೀವು ತಿಳ್ಕೋಬಹುದು ಎಲ್ಲ ವಿಷಯನ. ಹಾಗೆಯೇ ಇದು ಬಂದು ಇಲ್ಲಿ ಚೌಕಾಕಾರದ ಕಟ್ಟೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಆಗಿನ ಕಾಲದ ರಾಜರಿಗೆ ಪಟ್ಟಾಭಿಷೇಕವನ್ನು ಇಲ್ಲೇ ಮಾಡ್ತಾ ಇದ್ರಂತೆ. ಅಲ್ಲೇನು ಮುರುಘಾ ಮಠದ ಕಚೇರಿ ಇತ್ತಲ್ಲ, ಅಲ್ಲಿಂದ ಮಠಾಧಿಕಾರಿಗಳನ್ನ ಕರ್ಕೊಂಬಂದು ಇಲ್ಲಿ ಪಟ್ಟಾಭಿಷೇಕ ಮಾಡಲಾಗ್ತಿತ್ತು. ಹಾಗೆ ಬೇರೆ ದಿನದಲ್ಲಿ ಅಂದರೆ ಪಂಚಾಯಿತಿ ಮಾಡಲಿಕ್ಕೆ ಹಾಗೆಯೇ ಏನಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದರೆ ಅಲ್ಲಿ ಮಾಡ್ತಾಯಿದ್ರು ಆ ಕಟ್ಟೆ ಮೇಲೇ. ನೋಡಿ ಸಂಪಿಗೆ ಸಿದ್ದೇಶ್ವರ ದೇವಾಲಯ. ಇಲ್ಲಿ ಅಲ್ಲಲ್ಲೇ ಶಾಸನಗಳು ಸಹ ಇದ್ದಾವೆ. ಬೋರ್ಡ್ ನೋಡ್ತಾ ಇರ್ಬೋದು, ಮೇಲುದುರ್ಗ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಕೆಳದುರ್ಗ ಮತ್ತು ಮೇಲುದುರ್ಗ ಅಂತ ಮಾಡಲಾಗಿದೆ ಅಂತೇಳಿ. ಇಲ್ಲಿ ನೋಡಿ ಈಶ್ವರಲಿಂಗ ಹಾಗೆ ಬಸವಣ್ಣ ಇದೆ, ಸಂಪಿಗೆ ಸಿದ್ದೇಶ್ವರ. ಹಾಗೆ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಕೂಡ ಅಲ್ಲೇ ಇಡಲಾಗಿದೆ. ಈ ದೇವಸ್ಥಾನ ಏನಂದರೆ ಒಂದು ದೊಡ್ಡದಾದ ಬಂಡೆಗಲ್ಲು, ಒಂದೇ ಬಂಡೆಗಲ್ಲಲ್ಲೇ ಇಡೀ ದೇವಸ್ಥಾನವನ್ನು ಮಾಡಲಾಗಿದೆ. ಪ್ರತಿನಿತ್ಯನೂ ಸಹ ಇಲ್ಲಿ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾರೆ. ಪ್ರತಿದಿನವೂ ನಿಮಗೆ ಅವಕಾಶ ಇದೆ ಯಾವಾಗ ಹೋದ್ರೂ ಸಹ. ಕೋಟೆಯ ಸುತ್ತ ಸುಮಾರು 13 ದೇವಸ್ಥಾನಗಳಿದ್ದಾವೆ ಅಂತ ಹೇಳಲಾಗುತ್ತೆ. ಹಾಗೆ ಒಳಗೆ ಒಂದು ವ್ಯೂನ ತೋರಿಸ್ತಾ ಇದ್ದೀನಿ. ಇದು ಬಂದು ಹೋಮಕುಂಡ.
ಹಾಗೆಯೇ ನಾವಿಲ್ಲಿ ಇದು ಕಲ್ಲರಳಿ ಹೂವಾಗಿ ಫಿಲ್ಮ್ನ ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದೇ ಪ್ಲೇಸಲ್ಲೇ ಅದು ಒಂದು ಸಾಂಗ್ ಶೂಟಿಂಗ್ನ ಇಲ್ಲಿ ಸಹ ಮಾಡಲಾಗಿದೆ. ಸಂಪಿಗೆ ಮರ ನೋಡ್ತಾ ಇರ್ಬೋದು, ಎಷ್ಟು ದೊಡ್ಡದಾದ ಕಲ್ಲಿನ ಕಂಬಗಳನ್ನು ನೋಡಬಹುದು ನಾವಿಲ್ಲಿ. ಕಲ್ಲಿನ ಕಂಬಗಳ ಮಂಟಪ ಅಂತಲೇ ಹೇಳ್ಬಹುದು. ಇದು ಬಂದು ಸಂಪಿಗೆ ಮರ ಈ ರೀತಿಯಾಗಿ ಡ್ರ್ಯಾಗನ್ ಥರ ಶೇಪಲ್ಲಿ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ಅದೊಂದಂಗೆ ವಿಡಿಯೋ ಮಾಡಿಕೊಂಡೆ. ಇದು ಬಂದು ತುಪ್ಪದ ಕೊಳಕ್ಕೆ ಹೋಗುವ ದಾರಿ. ನಾವೇನು ಮುರುಘಾ ಮಠದ ಕಚೇರಿ ನೋಡಿದ್ವಲ್ಲ, ಅದ್ರ ಪಕ್ಕದಲ್ಲಿನೇ ತುಪ್ಪದ ಕೊಳ ಹಾಗೆ ಕುದುರೆ ಹೆಜ್ಜೆ ಮೂಲಕ ಹೋಗೋದಕ್ಕೆ ದಾರಿ ಇದೆ. ಅಲ್ಲಿ ತುಂಬಾ ಕಷ್ಟ ಆ ದಾರಿಲಿ ಹೋಗೋದು, ಹುಷಾರಾಗಿನೇ ಹತ್ತಬೇಕಾಗುತ್ತೆ ಯಾರೇ ಹೋದ್ರೂ ಸಹ. ನಮಗೆ ತುಪ್ಪದ ಕೊಳಕ್ಕೆ ಹೋಗೋದಕ್ಕೆ 2 ರೀತಿಯ ದಾರಿಗಳಿದ್ದಾವೆ. ಆನೆ ಕುದುರೆ ಹೆಜ್ಜೆ ಮೂಲಕ ಒಂದಾದರೆ, ಇನ್ನೊಂದು ಕಡೆ ಗೋಪಾಲ ಸ್ವಾಮಿ ದೇವಸ್ಥಾನದ ಕಡೆಯಿಂದನೂ ಮೆಟ್ಟಿಲುಗಳು ಇದ್ದಾವೆ. ಇದಕ್ಕಿಂತ ಆ ಭಾಗ ಬೆಟರ್ ಅಂತಲೇ ಹೇಳಬಹುದು. ಎಲ್ಲೇ ಆದ್ರೂ ತುಂಬಾ ಹುಷಾರಾಗಿನೇ ಹೋಗಿ ಬರಬೇಕಾಗುತ್ತೆ. ಹಾಗೆ ನಾವು ಕೆಳಗೆ ಬಂದು ಇಲ್ಲಿ ಮುಂದೆ ಒನಕೆ ಓಬವ್ವನ ಕಿಂಡಿ, ಅಕ್ಕ ತಂಗಿ ಹೊಂಡಕ್ಕೆ ಹೋಗುವ ದಾರಿಗೆ ಬರ್ತಾ ಇದ್ದೀವಿ. ಅಲ್ಲಲ್ಲೇ ಸಿಟಿ ವ್ಯೂ ಕೂಡ ನಾವು ಕಾಣಬಹುದು ನೋಡಿ. ಅಲ್ಲಿಂದ ಮುಂದೆ ಬಂದು ಡೈರೆಕ್ಟಾಗಿ ನಾವು ಬಂದಿದ್ದು ಅಕ್ಕ ತಂಗಿ ಹೊಂಡದ ಹತ್ರ ಬಂದಿದ್ದೀವಿ. ಇಲ್ಲಿ ಈ ಹೊಂಡಗಳನ್ನು ಹಿಂದಿನ ಜನರು ಕುಡಿಯುವ ನೀರಿನ ಮೂಲಗಳಾಗಿ ಇಲ್ಲಿ ಉಪಯೋಗಿಸ್ತಾ ಇದ್ರು. ಈಗ ಎಲ್ಲ ನೀರು ಬತ್ತಿ ಹೋಗಿ ಪಾಚಿ ಕಟ್ಟಿದೆ ಎಲ್ಲನ. ಹಾಗೇನೆ ಇದು ಅಕ್ಕ ತಂಗಿ ಹೊಂಡ ಏನಿದೆ ಅಲ್ಲ, ಹಿಂದೆ ಜೋಡಿ ಹೊಂಡಗಳು ಅಂತ ಹೇಳಿ ಹೆಸರಿತ್ತು. ಆದರೆ ಮದಕರಿ ನಾಯಕನ ಆಡಳಿತಕ್ಕೆ ಬಂದಾಗ ಅವನಿಗೆ 2 ಹೆಂಡತಿಯರಿದ್ದರು, ಪದ್ಮಮ್ಮ ನಾಗತಿ ಮತ್ತು ಬಂಗಾರಮ್ಮ ನಾಗತಿ ಅಂತೇಳಿ. ಅವರಿಬ್ಬರು ಈ ಹೊಂಡಗಳಿಗೆ ಬಿದ್ದು ಪ್ರಾಣ ಬಿಟ್ರಂತೆ. ಅವಾಗಿನಿಂದ ಅಕ್ಕ ತಂಗಿ ಹೊಂಡ ಎಂದು ಹೆಸರು ಬರಲಾಯಿತು. ಇಲ್ಲಿ ನೋಡ್ತಾ ಇರ್ಬೋದು, ವಾವ್, ತಾವರೆ ಹೂವುಗಳು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ವು ಅಂದರೆ ಕಲರ್ಫುಲ್ಲಾಗಿ ನೋಡಿ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿದ್ವು ಫ್ಲವರ್ಸು. ಈ ದಾರಿ ಬಂದು ಇಲ್ಲಿ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ. ಈ ಮಧ್ಯದಲ್ಲಿ ಹೋದರೆ ಆ ಟೆಂಪಲ್ಗೆ ಹೋಗಬಹುದು ನಾವಿಲ್ಲಿ. ಮುಂದಿನ ವಿಡಿಯೋದಲ್ಲಿ ಆ ದೇವಸ್ಥಾನವನ್ನು ತೋರಿಸ್ತೀನಿ. ಹಾಗೆ ಇಳ್ಕೊಂಡು ಮುಂದೆ ಬಂದರೆ ಇದು ಬಂದ್ಬಿಟ್ಟು ನಾಗತಿ ಬಾಗಿಲು. ನಮಗೆ ಕೋಟೆ ಒಳಗೆ ಬರಲಿಕ್ಕೆ 5 ಸುತ್ತಿನ ಬಾಗಿಲುಗಳನ್ನು ನಾವು ದಾಟ್ಕೊಂಡು ಬರ್ತೀವಿ. ಅಂದರೆ ಕೋಟೆ ಒಳಗೆ 5 ಸುತ್ತಿನ ಬಾಗಿಲು. ಹಾಗೆಯೇ ಕೋಟೆಯಿಂದ ಹೊರಗೆ ಹೋಗಲಿಕ್ಕೆ ಆಗಿನ ಕಾಲದಲ್ಲಿ 2 ಸುತ್ತಿನ ಬಾಗಿಲುಗಳನ್ನು ನಾವು ನೋಡಬಹುದು. ಅದರಲ್ಲಿ ಮೊದಲನೆಯದು ನಾಗತಿ ಬಾಗಿಲು, ಇನ್ನೊಂದು ಹನುಮನ ಬಾಗಿಲು. ಆದರೆ ಕ್ರಮೇಣ ಬರುತ್ತಾ ಸೇಫ್ಟಿಯ ಉದ್ದೇಶದಿಂದ ಹನುಮನ ಬಾಗಿಲನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಗಿದೆ. ಹಾಗಾಗಿ ನಾವು ಯಾವ ದಾರಿಯಲ್ಲಿ ಬರ್ತೀವೋ ಕೋಟೆ ನೋಡೋದಕ್ಕೆ, ಅದೇ ದಾರಿಯಲ್ಲಿನೇ ನಾವು ವಾಪಸ್ ಹೋಗಬೇಕಾಗುತ್ತೆ. ನೋಡಿ, ತಣ್ಣೀರು ದೋಣಿ ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ನೀರು ಹೇಗೆ ಬರ್ತಿದ್ದಾವೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವೇನು ಅಕ್ಕ ತಂಗಿ ಹೊಂಡ ಅಂತೇಳಿ ನೋಡಿದ್ವಲ್ಲ, ಅಲ್ಲಿಂದ ನೀರು ಫಿಲ್ಟರ್ ಆಗಿಬಿಟ್ಟು ಇಲ್ಲಿ ತಣ್ಣೀರ ದೋಣಿ ಹತ್ರ ನೀರು ಬರುತ್ತೆ. ಇದನ್ನು ಕುಡಿಯೋದಕ್ಕೂ ಸಹ ಉಪಯೋಗಿಸ್ತಾ ಇದ್ರು. ಎಷ್ಟು ಚೆನ್ನಾಗಿರುತ್ತೆ ನೀರು ಅಂತಂದರೆ ನೋಡ್ತಾ ಇರ್ಬೋದು. ಇಲ್ಲಿ ನಾನಿಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ, ತುಂಬಾ ಕ್ಲಿಯರ್ ಆಗಿರ್ತಕ್ಕಂಥ ನೀರನ್ನು ನಾವಿಲ್ಲಿ ನೋಡಬಹುದು. ಹಾಗೆ ಅಷ್ಟೇ ತಣ್ಣಗಿರುವಂಥ ನೀರು ಸಹ ಆಗಿರುತ್ತೆ. ಸ್ವಲ್ಪ ನೀರು ಕೈ ತೊಳ್ಕೊಂಡು ಮುಖ ತೊಳ್ಕೊಂಡ್ರೆ ಎಷ್ಟೋ ತಂಪು ಅನಿಸುತ್ತೆ. ಇಲ್ಲಿ ಮಳೆಗಾಲದಲ್ಲಾದರೆ ಹೆಚ್ಚಿನ ನೀರನ್ನು ಇಲ್ಲಿ ನೋಡಬಹುದು. ಈಗ ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ನೀರು ಇರಲಿಲ್ಲ. ಅಕ್ಕ ತಂಗಿ ಹೊಂಡದಲ್ಲಿ ಜಾಸ್ತಿ ನೀರಿದ್ದರೆ ಇಲ್ಲಿ ಕೂಡ ಜಾಸ್ತಿ ನೀರು ಬರುತ್ತೆ. ನ್ಯಾಚುರಲ್ ಆಗಿ ಫಿಲ್ಟರ್ ಆಗಿ ಬರ್ತಕ್ಕಂಥ ಒಳ್ಳೆಯ ನೀರಂತಲೇ ಹೇಳ್ಬಹುದು. ಹಾಗೆ ಮುಂದೆ ಬರ್ತಾ ಇದ್ದೀವಿ. ಮುಂದೆ ಹೋದಂತೆಲ್ಲ ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಬಂಡೆಗಲ್ಲುಗಳ ಮಧ್ಯದಲ್ಲಿ ನಾವು ಹೋಗಬೇಕಾಗುತ್ತೆ. ತುಂಬ ಬಿಸಿಲಿರೋ ಕಾರಣ ನಾವು ಬೆಳಗ್ಗೆನೇ ಬಂದರೆ ಇದಿಷ್ಟು ಓಡಾಡಿ ನೀಟಾಗಿ ಎಲ್ಲವನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ.
ನಾವು ಕೋಟೆಯಿಂದ ಹೊರಗೋಗ್ಲಿಕ್ಕೆ ಇರುವಂಥ ಎರಡನೆಯದಾದ ಬಾಗಿಲು ಹನುಮ ಬಾಗಿಲು. ಯಾರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದುವೇ ಹನುಮ ಬಾಗಿಲು. ಅಂದರೆ ಕೋಟೆಯ ಹೊರ ಹೋಗಲಿಕ್ಕೆ ಇದ್ದಂತಹ ಕೊನೆಯ ಬಾಗಿಲಾಗಿತ್ತು. ಈಗ ಸದ್ಯಕ್ಕೆ ಅದನ್ನ ಕ್ಲೋಸ್ ಮಾಡಲಾಗಿದೆ. ಇದು ಬಂದು ಆಂಜನೇಯನ ದೇವಸ್ಥಾನ. ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ಗುಡಿ. ಓಬವ್ವನ ಮನೆ ಇಲ್ಲಿಯೇ ಇದ್ದಿದ್ದು. ಓಬವ್ವನ ಮನೆಯ ಮುಂದೆಯೇ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇತ್ತು. ಪ್ರತಿನಿತ್ಯ ಓಬವ್ವ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ಮುಂದೆ ಬಂದರೆ ಓಬವ್ವನ ಕಿಂಡಿಗೆ ಹೋಗುವ ದಾರಿ. ತುಂಬಾ ಜನ ಇರೋ ಕಾರಣ, ರಶ್ ಇರೋ ಕಾರಣ ನೀಟಾಗಿ ಕ್ಲಿಯರಾಗಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಏನಂದರೆ ಬಂದಂಥ ಪ್ರತಿಯೊಬ್ಬರು ಜನರು ಕೂಡ ಓಬವ್ವನ ಕಿಂಡಿ ಒಳಗೆ ಬರಬೇಕು ಅಂತ ಹೇಳ್ಬಿಟ್ಟು ನೋಡಿ ಹೇಗೆ ನುಸುಳ್ಕೊಂಡು ಬರ್ತಾ ಇದ್ದಾರೆ ಅಂತೇಳಿ. ಅಲ್ಲೇ ಬಲ್ಗಡೆಗೆ ಸ್ವಲ್ಪ ಜಾಗ ಇದೆ. ಆ ಜಾಗದ ಮೂಲಕ ಹೋಗ್ಬಿಟ್ಟು ಓಬವ್ವನ ಕಿಂಡಿ ಮೂಲಕ ನುಸುಳ್ಕೊಂಡು ಬರ್ತಾ ಇದ್ದಾರೆ, ನೋಡ್ತಾ ಇರಬಹುದು. ನೋಡಿ ಈ ಜಾಗ ಏನಿದೆ ಅಲ್ಲ, ಇಲ್ಲಿ ಈ ಹಿಂದ್ಗಡೆ ಹೋಗ್ಬಿಟ್ಟು ಬಂಡೆಗಲ್ಲಿಂದ ಅಲ್ಲಿ ಓಬವ್ವನ ಕಿಂಡಿ ಒಳಗಿಂದ ಬರಬಹುದಾಗಿದೆ. ಈಗೇನು ಇಷ್ಟು ಅಗಲವಾಗಿ ಕಿಂಡಿ ಕಾಣಿಸ್ತಾ ಇದೆ ಅಲ್ಲ, ಹಿಂದೆ ಇಷ್ಟು ದೊಡ್ಡದಾಗಿ ಇರಲಿಲ್ಲ ಜಾಗ. ಕೇವಲ ಮಳೆ ನೀರು ಹೋಗುವಷ್ಟು ಜಾಗ ಮಾತ್ರ ಇತ್ತು ಅಲ್ಲಿ. ಅಷ್ಟು ಚಿಕ್ಕದಾದ ಕಂಡಿ. ಹೀಗೆ ಜನರು ಅಲ್ಲಿಂದ ನುಸುಳ್ಕೊಂಡು ಬರೋಕ್ಕೆ ಹೋಗ್ಬಿಟ್ಟು ಒಂದೆರಡು ಬಾರಿ ಸಿಗಾಕೊಂಡಿರೋದು ಉಂಟು. ಸಿಗಾಕೊಂಡು ಅಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಮತ್ತು ಆಡಳಿತ ಮಂಡಳಿಯವರೆಲ್ಲ ಸೇರಿಕೊಂಡು ಸ್ವಲ್ಪ ಜಾಗವನ್ನು ದೊಡ್ಡದಾಗಿ, ಅಂದರೆ ಕಿಂಡಿಯನ್ನೇ ಸ್ವಲ್ಪ ದೊಡ್ಡದಾಗಿಯೇ ಮಾಡಿದ್ದಾರೆ. ಹಾಗಾಗಿ ಈಗ ಬಂದಂಥ ಪ್ರವಾಸಿಗರಿಗೆ ಅದು ಒಂದು ಹೋಗಿ ಓಬವ್ವನ ಕಿಂಡಿಯಿಂದ ಬರುವ ಖುಷಿ ಎಂಜಾಯ್ ಮಾಡ್ತಾ ಇದ್ದಾರೆ.